ಬೆಂಕಿ ಪಕ್ಕ ಬೆಣ್ಣೆ ಇಟ್ರೆ ಏನಾಗುತ್ತೆ? ಇನ್ನೇನಾಗುತ್ತೆ? ಕರಗುತ್ತೆ. ಲಕ್ಷ್ಮಣ್ ಜೊತೆ ಅನು ಕಳ್ಸಿದ್ರು ಅದೇ ಅಲ್ವಾ ಆಗೋದು? ಅತ್ತೆ, ಈ ಡಾಕ್ಟ್ರಿಗಿಂತ ಆ ದೆವ್ವನೇ ಎಷ್ಟೋ ವಾಸಿಯಾಗಿತ್ತು. ನೀವು ಅಷ್ಟೇ ಅವ್ರ ತಾಳ ತಕ್ಕಾಗೆ ಕುಣಿತಿದ್ರಲ್ಲ. ನಾನೇನ್ ಮಾಡ್ಬೇಕಾಗಿತ್ತು? ಜೊತೆಲಿ ಕಳ್ಸಿ ಅಂತ ಬಡ್ಕೋತಾ ಇರ್ಲಿಲ್ವಾ? ಹಾಗಂದ್ ಮಾತ್ರಕ್ಕೆ ಕಳಿಸ್ಬಿಡದಾ? ಇನ್ನೇನ್ ಮಾಡ್ಬೇಕಾಗಿತ್ತು? ಅದಕ್ಕೆ ತಾನೇ ಅಲ್ವಾ ಅತ್ತೆ ನಮ್ ಸಿಂಧು ಜಗಳ ಮಾಡ್ಕೋತಾ ಇದ್ದಿದ್ದು, ಬೇಜಾರಾಗಿದ್ದು. ಆತರ ಎಷ್ಟೋ ಸರಿ ಬಂದು ಹತ್ಕೊಂಡು ಹೇಳ್ಕೊಂಡಿದ್ದಾಳೆ. ಅತ್ತೆ, ಅದಕ್ಕೆ ತಾನೇ ಆ ದೆವ್ವ ಬಂದಿರೋದು, ಅದನ್ನ ವಾಸಿ ಮಾಡೋದಕ್ಕೆ ಆ ಡಾಕ್ಟರ್ ಬಂದಿರೋದು. ಅತ್ತೆ, ಮತ್ತೆ ನಾವು ಲಕ್ಷ್ಮಣ್ಣ ಅನು ಸುತ್ತಕ್ಕೆ ಅಂತ ಹೊರಗೆ ಕಳ್ಸಿದ್ರೆ ಆ ದೆವ್ವಕ್ಕೆ ರೋಷ ಉಕ್ಕಲ್ವಾ? ಅದ್ರ ಪರಿಣಾಮ ನಮ್ಮೆಲ್ಲ ತಾನೇ ಬೀರೋದು. ಏಯ್, ಸುಮ್ನೆ ಹೆದರ್ಸ್ಬೇಡ. ಅಯ್ಯೋ, ನಾನೇನು ಹೆದರ್ಸ್ತಾ ಇಲ್ಲಪ್ಪ. ಆ ದೆವ್ವ ನಿಮ್ನು ಸುಮ್ನೆ ಬಿಡಲ್ಲ, ನೋಡ್ತಾ ಇರಿ. ನಿಮ್ಮ ಮೇಲೆ ಬಂದ್ರು ಬರ್ಬೋದು. ಹೋಗೋಳವ್ರೆ. ಅಷ್ಟೇ ಅಲ್ಲ ಅತ್ತೆ, ಆ ಡಾಕ್ಟ್ರನಂತೂ ಸುಮ್ಮನೆ ಬಿಡೋದಿಲ್ಲ. ಅವ್ರ ರಕ್ತಕ್ಕೆ ಸತ್ರು ಸಾಯ್ಬೋದು. ಹಾ, ಬಾಯ್, ಮಾಡೋದು ಕೆಲಸ ಇಲ್ಲ ಅಂದ್ರೆ ಇಂಥ ಮಾತುಗಳೆಲ್ಲ ಬರ್ತಾ ಇರುತ್ತೆ. ನೀರು ಹಾಕು, ನಾ ಕೆಳಗಡೆ ಇರ್ತೀನಿ, ಬೇಗ ಬಾ. ಸುಮ್ಮನಿಲ್ದೆ ಕೋಣೆ ಒಳಗಿದ್ರೆ ಎಲ್ಲರ ಮನಸ್ಸು ಅನು ಥರನೇ ಆಗ್ಬೋದು. ನಗುವನ್ನೇ ಮರ್ತು ಬಿಡ್ಬೋದು. ಅದೆಷ್ಟೋ ದಿನಗಳ ನಂತರ ಅನು ನಗುವನ್ನು ಇವತ್ತು ನೋಡ್ತಾ ಇದ್ದೀನಿ. ಇದೇ ಖುಷಿ ಮುಂದುವರಿಬೇಕು. ಅನು ಬದುಕಲ್ಲಿ ಯಾವುದೇ ಒಂದು ನೆಪದಲ್ಲಿ ನಾವಿಬ್ಬರು ಮತ್ತೆ ಮತ್ತೆ ಜೊತೆ ಆಗ್ತಾ ಇರ್ತೀವಿ. ಈ ದೇವರ ಲೆಕ್ಕಾಚಾರ ಏನಿರ್ಬೋದು? ಏನೇ ಇರಲಿ, ಅನು ಬದುಕಲ್ಲಿ ನಗುವಿನ ನೋವು ಬಾರ್ದ ಹಾಗೆ ನಾನು ನೋಡ್ಕೋಬೇಕು. ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ, ಜವಾಬ್ದಾರಿ ಇರೋ ಹುಡುಗನಾಗಿ ಎಷ್ಟು ಮಾಡಲೇಬೇಕು. ದೇವ್ರೆ, ನಮ್ಮಿಬ್ಬರ ದಾರಿಲಿ ಯಾವ ಅಡೆತಡೆನೂ ಬಾರ್ದ ಹಾಗೆ ನೀನು ನೋಡ್ಕೋ.